ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ನಮ್ಮ ಕೂಡಲ ಸಂಗನ ಮನೆಯ ಮಗನೆಂದೆನಿಸಯ್ಯ. ಬಹುಶಃ ಈ ತತ್ವವನ್ನ ಅಕ್ಷರಶಃ ಅಳವಡಿಸಿಕೊಂಡವರು ಕೆಂಪೇಗೌಡರು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ 12ನೇ ಶತಮಾನದ ಯಾವ ರೀತಿ ವೃತ್ತಿಪರ ವಚನಕಾರರು ಬಂದ್ರು, ಒಂದು ಕುಶಲ ಕರ್ಮಿಗಳಿಗೆ ಏನು ಬೆಲೆ ಸಿಕ್ಕಿತೋ ಅದು ಎಲ್ಲವನ್ನು ಇಲ್ಲಿ ನಾವು ಕೆಂಪೇಗೌಡ ಸಾಮ್ರಾಜ್ಯದಲ್ಲಿ ಕಾಣ್ತೇವೆ. ಈ ಮೋಹನಣ್ಣರು ಹೇಳಿದ್ರು ಒಳಗಡೆ 64 ಪೇಟೆಗಳು ಇದ್ವು ಅಂತ. ಬಹುಶಃ ಎಲ್ಲ ವೃತ್ತಿಪರವಾದಂತ ಪೇಟೆಗಳು, ಯಾವ್ಯಾವ ವೃತ್ತಿಗಳನ್ನ ಮಾಡ್ತಾ ಇದ್ರೆ ಅವರಿಗೆ ಆದಂತ ಒಂದು ಪೇಟೆಯನ್ನ, ಅವರಿಗೆ ಸುತ್ತಲೂ ಒಂದು ದೊಡ್ಡದಾದಂತ ಒಂದು ಕಾಂಪೌಂಡ್ ಅನ್ನ, ಅವರಿಗೆ ಬೇಕಾದಂತ ಪರಿಕರಗಳು, ಮೂಲ ಸಾಮಗ್ರಿಗಳು ಅವನ್ನೆಲ್ಲ ಒದಗಿಸಲಾಗ್ತಾ ಇತ್ತು. ಆ ಒಂದು ಕೋಟೆಯಿಂದ ಹೊರಗಡೆ ಇದ್ದಿದ್ದು ಕೇವಲ 3 ಜನಾಂಗದವರು ಮಾತ್ರ. ಒಂದು ಒಕ್ಕಲಿಗರು, ಒಂದು ಕುರುಬರು, ಒಂದು ಬೋವಿಗಳು. ಯಾಕೆ ಇವರು 3 ಜನಾಂಗದವರನ್ನು ಒಳಗಡೆ ಇಡ್ಲಿಲ್ಲ? ಅದಕ್ಕೂ ಸಹ ಒಂದು ಅವರು ಒಂದು ಸಿದ್ಧಾಂತ ಇತ್ತು. ಕೆರೆಗಳ ಬಗ್ಗೆ ಕಣ್ಣು ಮುಂದೆ ಬರುವ ರೀತಿ ಅವರು ತುಂಬಾ ಚೆನ್ನಾಗಿ ಪ್ರಸ್ತಾವಿಸಿ ಅವರ ಒಂದು ಮುಖ್ಯ ಭಾಷಣಕಾರರಾಗಿ ಅವರು ಕೆಲಸ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ವಿಶೇಷವಾಗಿ ನೀಡಬೇಕಾಗಿದೆ. ಈ ಕೆಂಪೇಗೌಡರು ಈಗ ಎಲ್ಲರೂ ಹೇಳುವ ಹಾಗೆ ದೂರದೃಷ್ಟಿ, ವ್ಯಕ್ತಿತ್ವ, ನಿಷ್ಠೆ. ಮುಂದೆ 5 ವರ್ಷಗಳ ಹಿಂದೆ 600 ವರ್ಷ 1000 ವರ್ಷಗಳ ಕಲ್ಪನೆಯನ್ನು ಇಟ್ಕೊಂಡು ಒಂದು ಬೆಂಗಳೂರನ್ನು ಕಟ್ಟಿದ್ರು. ಒಂದು ನಗರ ಬೆಳೀತಾ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸುವಂತ ಸಂದರ್ಭಗಳು ಬರ್ತವೆ. ಇಂದಿಗೂ ಕೂಡ ಜನಸಂಖ್ಯೆ ಊರು ಬೆಳೀತಾ, ನಾಡು ಬೆಳೀತಾ ಸಾಕಷ್ಟು ಸಮಸ್ಯೆಗಳಿವೆ. ಆ ಸಮಸ್ಯೆಗಳಿಗೆ ಅಧಿಕಾರಿ ವರ್ಗದ ಅಷ್ಟೇ ಇಲ್ಲಂದ್ರೆ ಎಲ್ಲರೂ ಸಾರ್ವಜನಿಕರು, ಸಂಘ ಸಂಸ್ಥೆಗಳಿಂದ ಆ ನಿಟ್ಟಿನಲ್ಲಿ ನಾಡನ್ನ ಕಟ್ಟುವ ಕೆಲಸ ಆಗಬೇಕು. ಅವರು ಎಲ್ಲರಿಗೂ ಆದರ್ಶಪ್ರಾಯಬೇಕು ಅಂತೇಳಿ ಹೇಳ್ತಾ 2 ಮಾತುಗಳನ್ನ ಮುಗಿಸ್ತೀನಿ. ಆಡಳಿತ ಆದರ್ಶವನ್ನ ನಾವು ತೆಗೆದುಕೊಂಡು ಅದನ್ನ ಸಂಪೂರ್ಣವಾಗಿ ಆ ಸಮಸ್ಯೆಗಳನ್ನು ಸರಿಪಡಿಸುವಂತಹ ಕಾಲ ಇವತ್ತಿನ ನಮ್ಮ ಆಡಳಿತಗಾರರಿಗೆ ಬಂದಿದೆ. ಆ ಕೆಂಪೇಗೌಡರು ಮಧ್ಯದ ಒಂದು ಅವಧಿಯಲ್ಲಿ ಸುಮಾರು 4-5 ವರ್ಷಗಳ ಕಾಲ ಯಾವುದೋ ಒಂದು ಚನ್ನಪಟ್ಟಣದ ಇನ್ನೊಬ್ಬ ರಾಜನ ಒಂದು ಪಿತೂರಿಯ ಹಿನ್ನೆಲೆಯಲ್ಲಿ ವಿಜಯನಗರದ ಸಂಸ್ಥಾನದ ರಾಜರಿಗೆ ಕೊಟ್ಟಂತಹ ಒಂದು ದೂರಿನ ಮೇಲೆ ಅವರನ್ನ ಜೈಲಿಗೆ ಕೂಡ ಹಾಕಲಾಯಿತು. ಸುಮಾರು 4 ವರ್ಷಗಳ ಕಾಲ ಜೈಲಿನಲ್ಲೂ ಕೂಡ ಇದ್ರು. ಅದ ನಂತರ ಮತ್ತೆ ಜೈಲಿನಿಂದ ಹೊರಗೆ ಬಂದ ನಂತರ ಅವರ ಒಂದು ದಕ್ಷ ಆಡಳಿತ ಹೇಗೆ ಇದೆ ಅಂತಕ್ಕಂತಹ ಒಂದು ಹಿನ್ನೆಲೆಯಲ್ಲಿ ಒಂದು ಉತ್ತಮವಾದಂತಹ ಬೆಂಗಳೂರನ್ನ ಮತ್ತೆ ಅಭಿವೃದ್ಧಿ ಪಡಿಸೋದಕ್ಕೆ ಸಾಕಷ್ಟು ಶ್ರಮಿಸಿದ್ರು. ಸುಮಾರು 59 ವರ್ಷಗಳ ಕಾಲ ಅವರು ಈ ಒಂದು ಜೀವಿತ ಅವಧಿನಲ್ಲಿ ಅವರು ಹೆಸರನ್ನ ಮಾಡಿ ಇವತ್ತು ಬೆಂಗಳೂರಿನ ಬಸ್ ನಿಲ್ದಾಣದ ಹೆಸರು ಕೆಂಪೇಗೌಡ ಬಸ್ ನಿಲ್ದಾಣ ಅಂತ ಹೇಳಿ ಪ್ರಮುಖವಾಗಿದೆ. ಹಾಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಬೆಂಗಳೂರಿನ ವಿಮಾನ ನಿಲ್ದಾಣ ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಕೆಂಪೇಗೌಡರ ಉದ್ದೇಶ ಎಲ್ಲ ವರ್ಗದ ಜನರು ಕೂಡ ಅಲ್ಲಿ ಬೆಂಗಳೂರಿನಲ್ಲಿ ಬದುಕಬೇಕು, ಅವರೆಲ್ಲರಿಗೂ ಕೂಡ ಅವಕಾಶಗಳನ್ನ ಕಲಿಸಿಕೊಡ್ಬೇಕು ಅಂತ ಹೇಳಿ ಅನೇಕ ಏರಿಯಾಗಳಲ್ಲಿ ಅಲ್ಲಿ ಚಿಕ್ಕಪೇಟೆ ಬೇರೆ ಬೇರೆ ಹೆಸರುಗಳಿಂದ ವ್ಯಾಪಾರ ಮಾಡುವಂಥವ್ರಿಗೆ ಬೇರೆ ಬೇರೆಯವರಿಗೂ ಕೂಡ ಅಲ್ಲಿ ಅವಕಾಶ ಮಾಡಿದಂಥ ಅನೇಕ ಉದಾಹರಣೆಗಳು ಕೂಡ ಇದೆ. ರೈತರಿಗೆ ಅನುಕೂಲ ಆಗುವಂಥ ಸಾವಿರಾರು ಕೆರೆಗಳನ್ನ ಬೆಂಗಳೂರು ಸುತ್ತಮುತ್ತ ಎಲ್ಲ ಕಟ್ಟಿಸಿದ್ದಾರೆ ಅನ್ನೋದು ಕೂಡ ಆ ಒಂದು ವಿಶೇಷವಾದಂಥ ಚರಿತ್ರೆನೇ ಇದೆ. ಹಾಗೆ ಕೆಂಪೇಗೌಡರು ಅವರ ಕುಟುಂಬ ಈ ರಾಷ್ಟ್ರಕ್ಕೆ, ರಾಜ್ಯಕ್ಕೆ, ಎಲ್ಲ ವರ್ಗದ ಶ್ರೇಯಸ್ಸಿಗೆ ಶ್ರಮವನ್ನು ಕೊಟ್ಟು ಅವರು ಜಾಗ ಮಾಡಿದ್ರು ಅನ್ನೋದು ಕೂಡ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ. ಅವರು ಹಿಂದೆ